ನಮಸ್ಕಾರ ಕರ್ನಾಟಕ. ಇವತ್ತು ದರ್ಶನ್ ಅವರು ಯಾವ ಥರ ಈ ಥರ ಎಲ್ಲ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಇನ್ನೂ ಒಂದು ಇನ್ವೆಸ್ಟಿಗೇಷನ್ ನಡೀತಿದೆ, ಮತ್ತು ಇನ್ನೂ ಸುಮಾರು ಪ್ರೋಸೆಸ್ಗಳಿದ್ದಾವೆ, ಇನ್ನೂ ಕಸ್ಟಡಿಲೇ ಇದ್ದಾರೆ. ಓಕೆ, ಆದರೆ ಅಜಿತ್ ಹನುಮಕ್ಕನವರು, ಒಂದು ಸುವರ್ಣ ನ್ಯೂಸ್ ಚಾನಲ್ನ ಅಜಿತ್ ಹನುಮಕ್ಕನವ್ರು ಏನಿದ್ದಾರೆ, ಬೆಂಕಿ ಮಾತು ಗುರು. ಏನು ಮಾತಾಡಿದ್ದಾರೆ ಅಂದರೆ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅವರೇ ಹೇಳ್ತಾ ಇದ್ರು, ಒಂದಷ್ಟು ಜನ ನಟರು, ನಟಿಯರು, ಸಂಗೀತ ನಿರ್ದೇಶಕರು ಮತ್ತು ಸಿಂಗರ್ಸ್ಗಳು ಎಲ್ಲರೂ ಫೋನ್ ಮಾಡಿ, ಏನು ಸರ್ ನಿಮ್ಮ ಗಡ್ಸು ಸಖತ್ತಾಗಿ ಮಾತಾಡಿದ್ದೀರಾ, ಹಾಗೆ ಹೀಗೆ ಅಂತ ಬ್ರೇಕಲ್ಲಿ ಒಂದಷ್ಟು ಜನ ಫೋನ್ ಮಾಡಿದ್ರಂತೆ. ಅಜಿತ್ ಹನುಮಕ್ಕನವರು ಒಂದು ಮಾತು ಹೇಳಿದ್ರು, ನೀವೆಲ್ಲ ಏನು ಹಾಗಾದರೆ ಅಷ್ಟೊಂದು ಭಯ ಇದೆಯಾ ಗುರು? ಅದೇ ಅರ್ಥ ಆಗ್ತಾ ಇಲ್ಲ. ಮತ್ತು ಇನ್ನೂ ಒಂದಷ್ಟು ಸ್ಪಷ್ಟನೆಗಳನ್ನ ಕೊಟ್ಟರು. ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನೂ ಏನು ಪುರಾವೆಗಳು ಬೇಕೋ ಗೊತ್ತಿಲ್ಲ. ಚಾರ್ಜ್ ಶೀಟ್ ಹಾಕಬೇಕು, ಮತ್ತು ಇನ್ನೂ ಸಮಥಿಂಗ್ ಎಲ್ಲ ಇದೆ. ಆರೋಪಿ ಆದಮೇಲೆ ಒಂದು ಮಾತುಕತೆಗೆ ಬರಬಹುದು ವಾಣಿಜ್ಯ ಮಂಡಳಿ ಅಂತಲೇ ಹೇಳ್ಬೋದು. ಮತ್ತು ಯಾರು ಏನು ಮಾತೇ ಆಡ್ತಾ ಇಲ್ಲ ಗುರು. ಒಂದು ನೇಹ ಹತ್ಯೆ ಆದಾಗ ಬಂದು ಎಷ್ಟು ಜನ ಕಾಮೆಂಟ್ ಮಾಡಿದ್ರು, ಇವತ್ತೆಲ್ಲೋದ್ರು ಎಲ್ಲ. ರೇಣುಕಾ ಸ್ವಾಮಿ ಕುಟುಂಬ ನೋಡಿ ಸ್ವಾಮಿ, ಆ ಹೆಣ್ಮಗಳು ನೋಡಿ, ಮುಗ್ದೆ, ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ, ಅದರಲ್ಲಿ ಬೇರೆ ಪ್ರೆಗ್ನೆಂಟು, ಆ ಮಗು ಭವಿಷ್ಯ. ಏನೋ ಒಂದು ಕಮೆಂಟ್ಗೋಸ್ಕರ ಈ ಥರ ಮಾಡಿಬಿಟ್ರೆ ಏನು ಸ್ವಾಮಿ? ಅವರ ಕುಟುಂಬ ಆ ನೋವು, ಮತ್ತು ಎಲ್ಲರೂ ಹೋಗಿ ಹಿಂಸೆ ಕೊಡ್ತಾ ಇದ್ದಾರೆ ಅವರಿಗೆ. ತಡ್ಕೋಬೇಕಲ್ಲ. ಆ ತಾಯಿ ಹೇಳ್ತಿದ್ಲು, ಜೀವ ಬಿಡಬೇಕಾದ್ರೆ ಯಾವ ಥರ ಪರಿತಪ್ಸಿದ್ನೋ, ಯಾರನ್ನ ನೆನೆಸ್ಕೊತಾ ಇದ್ನೋ ನನ್ನ ಮಗ ಅಂತ ಹೇಳ್ತಾ ಇದ್ದಾಗ ಎಂಥವ್ರಿಗೆ ಆಗಲಿ ಗುರು, ಕಣ್ಣಲ್ಲಿ ನೀರು ಬರಲ್ವಾ? ಆ ಜಾಗದಲ್ಲಿ ಈ ಜೈ ಡಿ ಬಾಸ್ ನಿಮ್ಮನೆಯವರು ನೀವು ಯಾರಾದ್ರೂ ಇದ್ದಿದ್ರೆ ಹೆಂಗನ್ಸೋದು? ನನ್ನ ಮಗ ಮತ್ತೆ ಹುಟ್ಟು ಬರ್ತಾನೆ ನನ್ನ ಸೊಸೆ ಹೊಟ್ಟೆಯಲ್ಲಿ ಅಂತ ಹೇಳ್ತಿದ್ದಾಗ ನಿಮ್ಗೆ ಯಾರಿಗೂ ಫೀಲಿಂಗ್ಸ್ ಆಗಲ್ವಾ? ಆ ಸ್ಟೇಷನ್ ಮುಂದೆ ಹೋಗಿ ನಿಂತ್ಕೊಂಡು ಏನೇನೋ ಥರ್ಡ್ ಕ್ಲಾಸ್ ಥರ ಮಾತಾಡ್ತಾರಲ್ಲ, ಇಂಥ ನನ್ನ ಮಕ್ಕಳಿಗೆ ಏನು ಹೇಳಬೇಕು? ಅದೇ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅಜಿತ್ ಹನುಮಕ್ಕನವರು ಏನಿದ್ದಾರೆ, ಆ ಒಂದು ಮಾತುಗಳು ಏನಿದೆ, ಫೈರ್ ಗುರು, ಸರಿಯಾಗಿ ರುಬ್ಬಿದ್ದಾರೆ. ಸೂಪರ್ ಸರ್. ಮತ್ತು ಸ್ನೇಹಿತರೆ, ಇವ್ರ ಬಗ್ಗೆ ಆಗಿರ್ಬೋದು, ಈ ಫ್ಯಾನ್ಸ್ಗಳ ಬಗ್ಗೆ ಆಗಿರ್ಬೋದು, ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.